ಬಾಗಲಕೋಟೆಗೆ ಬಂತು ಪದ್ಮಶ್ರೀ ಪ್ರಶಸ್ತಿ. ಗೋಂಧಳಿ ಕಲಾವಿದ ವೆಂಕಪ್ಪರ ಅಪ್ರತಿಮ ಸಾಧನೆ. ಕಲೆ ಎಂಬುದು ಯಾರ ಸ್ವತ್ತು ಅಲ್ಲ. ಓದು ಬರಹವಿಲ್ಲದಿದ್ರೂ ಅಪ್ರತಿಮ ಸಾಧನೆ ಮಾಡಿದವರಿದ್ದಾರೆ. ಅಂಥವರ ಸಾಲಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಗೋಂಧಳಿ ಕಲಾವಿದ ವೆಂಕಪ್ಪ ಸುಗಟೇಕರ್ ಕೂಡ ಓರ್ವರು. ಬಾರವ್ವ ಭಕ್ತರ ಮನಿಗೆ ಜಗದಂಬ, ಇರುವುದು ಫಲಬೇಳ ನಿನಗೆ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಮನೆ ತುಂಬಾ ಪ್ರಶಸ್ತಿ ಫಲಕಗಳೇ ತುಂಬಿವೆ. ಇವೆಲ್ಲ ಕಲಾ ಸೇವೆಗೆ ಒಲಿದು ಬಂದ ಪುರಸ್ಕಾರಗಳು. ಇವರು ಯಾವುದೋ ಸಿನಿಮಾ ಹೀರೋ ಅಥವಾ ರಾಜಕೀಯ ನಾಯಕರಲ್ಲ, ಜಾನಪದ ಕಲಾವಿದರಷ್ಟೇ. ಇನ್ಮುಂದೆ ಇವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿರುವಂತಹ ಗೊಂದಳಿ ಕಲಾವಿದರಾಗಿರುವಂತಹ ವೆಂಕಪ್ಪ ಸುಗಟೇಕರ್ ಅವರಿಗೂ ಕೂಡ ಈ ಪ್ರಶಸ್ತಿ ಒಲಿದು ಬಂದಿದೆ. ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೆಲವೊಂದಿಷ್ಟು ಮಾತುಗಳನ್ನ ಅವ್ರ ಜೊತೆ ಅವ್ರ ಬಾಯಿಂದನೇ ಕೇಳೋಣ. ಸರ್, ಮೊದಲನೇದಾಗಿ ಈ ಪ್ರಶಸ್ತಿ ಒಲಿದು ಬಂದಿದ್ದಕ್ಕೆ ಯಾವ ತರನಾಗಿ ನಿಮ್ಗೆ ಖುಷಿ ಅನಿಸ್ತಾ ಇದೆ ಸರ್? ಭಾಳ ಖುಷಿ ಆದರೆ ಸರ್, ನಾವು ಬಾಲ್ಯ ವಯಸ್ಸದಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ ಹಾಡಿದ್ದಕ್ಕೂ ದೇವರು ನಮಗೆ ಒಳ್ಳೇದು ಮಾಡಿದ. ನಮ್ಗೆ ಇದನ್ನು ಇವು ಪ್ರಶಸ್ತಿ ಬಂದಿದ್ದಕ್ಕೂ ಭಾಳ ಖುಷಿ ಆಗಿದೆ ಸರ್. ಇವರ ಅಪ್ರತಿಮ ಸಾಧನೆಗೆ ಈ ಬಾರಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಒಲಿದು ಬಂದಿದೆ. ಕೇಂದ್ರ ಸರ್ಕಾರ ಗಣರಾಜ್ಯೋತ್ಸವದ ಪ್ರಯುಕ್ತ ರಾಜ್ಯದ 6 ಜನರಿಗೆ ಪದ್ಮಶ್ರೀ ಘೋಷಣೆ ಮಾಡಿದೆ. ಅದರಲ್ಲಿ ಇವರು ಒಬ್ಬರು. ಗೊಂದಳಿ ಪದ ಅಂದ ತಕ್ಷಣ ಕೂಡ ಈಗ ನಮ್ಮ ಬಾಲ್ಯದಲ್ಲಿ ಇರುವಂತರು ಸಣ್ಣ ಮಕ್ಕಳಿಗೆಲ್ಲ ಈ ಗೊಂದಳಿ ಪದ ಅಂದ್ರೆ ಏನು ಗೊತ್ತಾಗಲ್ಲ. ಈ ಗೊಂದಳಿ ಪದ ಆಗಿರ್ಬೋದು, ಹಲವಾರು ನಮ್ಮ ಅಜ್ಜಂದಿರಿಗಾಗಿರ್ಬೋದು, ಅಜ್ಜಿಯರಾಗಿರ್ಬೋದು ಹಾಡುವಂತ ಪದಗಳೆಲ್ಲ ನಶಿಸಿ ಹೊಂಟಿದ್ದಾರೆ. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ? ಇದು ಗೊಂದಲಿಗರ ಪದ ಅಂದರೆ ಏನಪ್ಪ ಅಂದ್ರೆ, ದೇವಿ ಆರಾಧಿಕರು ಇವು ಅಂಬಾಭವನಿಗೆ ಗೊಂದಲ ಹಾಕ್ತೀವಿ, ಅವು ಜಾಗರಣಕ್ಕೆ ಇರ್ತೈತಿ. ಅದಕ್ಕೆ ಮರಾಠಿ ಮದಿ ಗೋಂಧಳ ಅಂತಾತ, आणि ಕನ್ನಡಿ ಮದಿ ಗೊಂದಲಿಗರು ಅಂತಾತ. ಗೋಂಧಳ ಅಂದ್ರೆ ಮರಾಠಿ ಒಳಗೆ ಅಂಬಾಭವನಿಸಿ ಗೋಂಧಳ ಅಂತಾರ, ಕನ್ನಡದಾಗ ಅಂಬಾಬಾಯಿ ಗೊಂದಲ ಅಂತಾರೆ. ಅದಕ್ಕೆ ಗೊಂದಲ ಹಾಕಲಿಕ್ಕೆ ನಮಗೆ ಗೊಂದಲಿಗೆಯರು ಅನ್ನೋದು ಕಾರಣ ಏನು, ಗೊಂದಲ ಹಾಕಲಿಕ್ಕೆ ನಮಗೆ ಗೊಂದಲಿಗೆಯರು ಅಂತಾರೆ. ಇದಕ್ಕೆ ಹಿಂಗೆ ಬಂದಿದ್ದು. ಅಲ್ಲಿ ಗೊಂದಲದಾಗ ಜಾಗರಣದೊಳಗೆ ದೇವಿ ಕತಿ ಹೇಳ್ತಾರೆ. ಎಲ್ಲಮ್ಮನ ಕತಿ, ಭವಾನಿ ಕತಿ, ತತ್ವದ ಕತಿ, ಇವೇನು ಪತಿವ್ರತ ಧರ್ಮದ ಬಗ್ಗೆ, ಸಾಧು ಸಂತರ ಬಗ್ಗೆ, ಒಟ್ಟು ಧರ್ಮ ವಿಷಯಗಳ ನಡೀತಾವೆ. ಎಪ್ಪತ್ತು ವರ್ಷಗಳ ಕಾಲ ಕಲಾ ಸೇವೆ ಮಾಡ್ತಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೇ ಗೋಂಧಳಿ ಹಾಡಿನ ಮೂಲಕ ಉತ್ತರ ಕರ್ನಾಟಕ ಸೇರಿದಂತೆ ನೆರೆಯ ರಾಜ್ಯಗಳಲ್ಲೂ ವೆಂಕಪ್ಪ ಸುಗಟೇಕರ್ ಖ್ಯಾತಿ. ಸುಮಾರು 10,000ಕ್ಕೂ ಅಧಿಕ ಕಾರ್ಯಕ್ರಮ ನೀಡಿದ್ದಾರೆ. ಬಾರವ್ವ ಭಕ್ತರ ಮನಿಗೆ ಜಗದಂಬ, ಇರುವುದು ಫಲಬೇಳ ನಿನಗೆ. ಬಾದೇವಿ ಭಕ್ತರ ಮನಿಗೆ ಜಗದಂಬ, ಇರುವುದು ಫಲಬೇಳ ನಿನಗೆ. ಮುಪ್ಪಿನ ಮುಡಿಯಳದಾಗಿಯ ನೀನೆ, ಚಿತ್ತವಿಟ್ಟ ಕೇಳ ಧ್ಯಾನದಿಂದ. ಸತ್ಯವ ನಿನ್ನಲ್ಲಿ ಬಾಳ ಬರುವ, ಪಾಲಿಸ ದಯ ಮಾಡಿ ತೋರ ಜಗದಂಬ. ಇರುವುದು ಫಲಬೇಳೈ, ಗಂಡನ ಗಡದಿಸಿದಾಗಿಯೇ ನೀನೆ, ರಂಡಿತನವನ್ನು ಗಳದಿದಿ ಎಂಬ. ಹಾವೇರಿಯಲ್ಲಿರುವ ಜನಪದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಪಡೆದಿದ್ದಾರೆ. ಹಲವಾರು ಪ್ರಶಸ್ತಿಗಳು ಅರಸಿ ಬಂದಿವೆ. ದೇಶದ 4ನೇ ಅತ್ಯುನ್ನತ ಪ್ರಶಸ್ತಿ ಇವರ ಮುಡಿಗೆ ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಕೀರ್ತಿ ಮತ್ತಷ್ಟು ಹೆಚ್ಚಾಗಿದೆ. ಇರುವುದು ಫಲಬೇಳೈ, ತ್ರಿತಾಯೋಗದಲ್ಲಿ ರೇಣುಗನಾದಿ, ತ್ರಿತಾಯೋಗದಲ್ಲಿ ರೇಣುಗನಾದಿ, ಕೃತಯೋಗದಲ್ಲಿ ಜಾನಕಿಯಾದಿ, ದ್ವಾಪರ ಯುಗದಲ್ಲಿ ದ್ರೌಪದಿಯಾದಿ, ಕಲಿಯ ಯೋಗದಲ್ಲಿ ನೀನೆ ಎಲ್ಲಮ್ಮ, ಕಲಿಯ ಯೋಗದಲ್ಲಿ ನೀನೆ ಎಲ್ಲಮ್ಮ. ರನ್ ಟಿವಿ ನ್ಯೂಸ್, ಬಾಗಲಕೋಟೆ.
ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ. 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ 9880976151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.